ಶಾಂತಿ. ಆತ್ಮೀಯ ಸೋದರ ಸೋದರಿಯರೇ, ಜೀವನದಲ್ಲಿ ಆಸ್ತಿಕನೇ ಇರಲಿ, ನಾಸ್ತಿಕನೇ ಇರಲಿ, ಯೋಗಿಯೇ ಇರಲಿ, ಭಕ್ತನೇ ಇರಲಿ, ಜಿಜ್ಞಾಸುವೇ ಇರಲಿ, ದಾರ್ಶನಿಕನೇ ಇರಲಿ, ಯಾರೇ ಇರಲಿ, ಇವರೆಲ್ಲರಿಗೆ ಪರಮಾತ್ಮನನ್ನು ಸತ್ಯ ಸ್ವರೂಪದಲ್ಲಿ ಪರಿಚಯಿಸಿಕೊಡುವ, ಪರಮಾತ್ಮನ ಜ್ಞಾನ ಸಾಕ್ಷಾತ್ಕಾರ, ಪರಮಾತ್ಮನ ರೂಪ ಸಾಕ್ಷಾತ್ಕಾರ, ಪರಮಾತ್ಮನ ಸ್ವರೂಪ ಸಾಕ್ಷಾತ್ಕಾರ ಮಾಡಿಸಿಕೊಡುವ ಪ್ರಯತ್ನವೇ ಈ ಪರಮಾತ್ಮ ದರ್ಶನ ವಿಡಿಯೋದ ಸಾರ ಸರ್ವಸ್ವ. ಅತ್ಯುತ್ತಮ ವಾಗ್ಮಿಗಳು, ಪ್ರಸಿದ್ಧ ಪ್ರವಚನಕಾರರಾದ ಡಾಕ್ಟರ್ ಬ್ರಹ್ಮ ಕುಮಾರ್ ಬಸವರಾಜ್ ರಾಜ್ ಋಷಿಗಳ ಸುಂದರ ವಿವರಣೆಯೊಂದಿಗೆ ಪರಮಾತ್ಮ ದರ್ಶನವನ್ನು ಮಾಡಿ ಅರಿವನ್ನು ಪಡೆದು ಜೀವನವನ್ನು ಧನ್ಯ ಮಾಡಿಕೊಳ್ಳೋಣ. ಬನ್ನಿ. ಓಂ ಶಾಂತಿ. ಪರಮಾತ್ಮನ ಬಗ್ಗೆ ಸ್ವಲ್ಪ ಅರ್ಥಕೊಂಡಿದ್ದೀವಿ ಅಂತ ನಾನು ಭಾವಿಸ್ತೇನೆ. ನಾವೆಲ್ಲ ಆತ್ಮಗಳು ನೋಡಿ, ನಾವೆಲ್ಲ ಜ್ಯೋತಿ ಸ್ವರೂಪ ಆತ್ಮಗಳು. ದೇಹ ಬಿಟ್ಟರೆ ನಾವೆಲ್ಲ ಹಿಂಗೆ ಜ್ಯೋತಿಗಳಾಗ್ಬಿಡ್ತೇವೆ. ದೇಹದ ಒಳಗೆಲ್ಲ ಬಂದ್ಬಿಟ್ರೆ ಹಿಂಗೆಲ್ಲ ಗಡ್ಡ ಮೀಸೆಯವರು ಆಗಿಬಿಡ್ತೇವೆ. ಪಾಪಾತ್ಮರು, ಪುಣ್ಯಾತ್ಮರು, ಮಹಾತ್ಮರು, ಧರ್ಮಾತ್ಮರು, ದೇವಾತ್ಮರು, ಹೀಗೆಲ್ಲ ದೇಹದೊಳಗಡೆ ಬಂದು ಹಿಂಗಾಗ್ಬಿಡ್ತೇವೆ. ದೇಹ ಬಿಟ್ಟರೆ ಮತ್ತೆ ಹೀಗಾಗ್ಬಿಡ್ತೇವೆ. ಈ ಜ್ಯೋತಿಗಳಾದರೂ ಸಹಿತ ಯಾರು ಪಾಪ ಮಾಡಿದ್ರು ಅವ್ರು ಪಾಪಾತ್ಮರು. ದೇಹಕ್ಕೆ ನಾವು ಪಾಪ ದೇಹ, ಪುಣ್ಯ ದೇಹ, ಮಹಾದೇಹ ಅಂತ ಹೇಳಂಗಿಲ್ಲ. ಪಾಪಾತ್ಮರು, ಪುಣ್ಯಾತ್ಮರು, ಮಹಾತ್ಮರು, ಧರ್ಮಾತ್ಮರು, ದೇವಾತ್ಮರು, ಆತ್ಮರಿಗೆ ಹೇಳೋದು. ಏಕೆಂದ್ರೆ ಈ ಶರೀರದಲ್ಲಿ ಕೆಲಸ ಮಾಡೋರು ಯಾರಂದ್ರೆ ಆತ್ಮನೇ. ಪಾಪ ಮಾಡೋನು ಆತ್ಮ, ಅದಕ್ಕೆ ಪಾಪಾತ್ಮ ಅಂತೀವಿ. ಪುಣ್ಯ ಮಾಡೋನು ಆತ್ಮ, ಅದಕ್ಕೆ ಪುಣ್ಯಾತ್ಮ ಅಂತೀವಿ. ಶರೀರದಲ್ಲಿ ಕೆಲಸ ಮಾಡೋನು ಆತ್ಮನೇ, ಆ ಜ್ಯೋತಿ ಸ್ವರೂಪನಾಗಿ. ಅದಕ್ಕೆ ಪಾಪಾತ್ಮ, ಪುಣ್ಯಾತ್ಮ, ಮಹಾತ್ಮ, ಧರ್ಮಾತ್ಮ, ದೇವಾತ್ಮ ಹೇಳ್ತೇವೆ. ಈ ಎಲ್ಲ ಆತ್ಮಗಳ ಮೇಲೆ ಒಬ್ಬಿದ್ದಾನೆ, ಅವನು ಪರಮಾತ್ಮ. ಸ್ವಲ್ಪ ದೊಡ್ಡದಾಗಿ ಚಿತ್ರ ತೋರಿಸಲಾಗಿದೆ. ನಾವೆಲ್ಲ ಆತ್ಮ, ಅವನು ಪರಮಾತ್ಮ. ನಾವು ಸಹ ಜ್ಯೋತಿ ಸ್ವರೂಪದಲ್ಲಿದ್ದೇವೆ, ಅವನು ಸಹ ಜ್ಯೋತಿ ಸ್ವರೂಪದಲ್ಲಿದ್ದಾನೆ. ಅದಕ್ಕೆ ಅವನಿಗೆ ಜ್ಯೋತಿರ್ಲಿಂಗ ಅಂತ ಕರಿತೀವಿ ಭಕ್ತಿ ಒಳಗೆ. ಜ್ಯೋತಿರ್ಲಿಂಗ, ಪರಮಾತ್ಮನಿಗೆ ಜ್ಯೋತಿರ್ಲಿಂಗ ಅಂತ. ಆತ್ಮ ಪರಮಾತ್ಮ. ಪರಮಾತ್ಮ ಎಷ್ಟು ಜನ ಇದ್ದಾರೆ? ಒಬ್ಬನೇ ಇದ್ದಾನೆ. ಆತ್ಮರು ಎಷ್ಟು ಜನ ಇದ್ದಾರೆ? ಜನಸಂಖ್ಯೆ ಡಿಪಾರ್ಟ್ಮೆಂಟಿಗೆ ಗೊತ್ತ್ರಿ, ನಮಗೇನು ಗೊತ್ತು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಮನುಷ್ಯರು ಇದ್ದಾರೋ ಅಷ್ಟಿದ್ದಾರೆ. ಆದ್ದರಿಂದ ನಾವು ಆತ್ಮ ಜ್ಯೋತಿ ಸ್ವರೂಪ, ಅವನು ಆ ಪರಮಾತ್ಮ, ಅವನು ಜ್ಯೋತಿ ಸ್ವರೂಪ. ರೂಪ ಗೊತ್ತಾಯ್ತು. ಈಗ ನಾಮ ಬೇಕು ಒಂದು. ಅವನಿಗೆ ನಾಮ ಯಾವುದು? ನಾಮ ಅಂದರೆ ಹೆಸರು. ಪರಮಾತ್ಮನ ಹೆಸರೇನು? ಅದಕ್ಕೆ ಪರಮಾತ್ಮನ ಹೆಸರನ್ನು ಕುರಿತು ಬಸವಣ್ಣನವರು ಈ ವಚನದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಬಸವಣ್ಣವರು ಆದ್ಯರ ವಚನ ಪುರುಷ ಕಂಡಯ್ಯ, ಸದಾಶಿವನೆಂಬ ಲಿಂಗವ ನಂಬುವುದು, ನಂಬಲೊಡನೆ ನೀ ವಿಜಯಿ ಕಂಡಯ್ಯ, ಅದರಕ್ಕೆ ಕಹಿ ಉದರಕ್ಕೆ ಸಿಹಿ, ಕೂಡಲ ಸಂಗನ ಶರಣರ ವಚನ ಬೇವಸವಿದಂತೆ ಅಂತ ಹೇಳ್ಬಿಡುದು. ಬಹಳ ಸವಿ, ಆರೋಗ್ಯದಾಯಕ, ಜನ್ಮ ಜನ್ಮಾಂತರಗಳ ಪಾಪಗಳನ್ನು ತೊಳಿತಕ್ಕಂತಹ ಅದು ಪರಮಾತ್ಮ ಜ್ಯೋತಿ ಸ್ವರೂಪ. 12ನೇ ಶತಮಾನದ ಶಿವಶರಣರಿಗಿಂತ ಪೂರ್ವದಲ್ಲೂ ಸಹ ಅನೇಕ ಶಿವಶರಣರಿದ್ದರು. ಅವರಿಗೆ ಆದ್ಯರು, ಪುರಾತನರು ಅಂತಾರೆ. ಆದ್ಯರ ವಚನ ಪುರುಷ ಕಂಡಯ್ಯ, ಅವರ ವಚನಗಳು ಸಹ ಇದನ್ನೇ ಹೇಳ್ತವೆ. ಏನು ಹೇಳ್ತವೆ ಅಂದರೆ ಸದಾಶಿವನೆಂಬ ಲಿಂಗವ ನಂಬುವುದು ಅಂತ ಹೇಳ್ತವೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡುವುದೇ, ಶುಭವನ್ನು ಮಾಡುವುದೇ, ಮಂಗಳವನ್ನುಂಟು ಮಾಡುವುದೇ ಅದರ ಕಾರ್ಯ. ಆ ಪರಮಾತ್ಮನ ಕಾರ್ಯ ಏನಪ್ಪ ಅಂದರೆ ಎಲ್ಲರಿಗೂ ಒಳ್ಳೇದು ಮಾಡೋದು, ಕೆಟ್ಟ ಜನಗಳಿಗೂ ಒಳ್ಳೇದು ಮಾಡೋದು, ಬೈದವ್ರಿಗೂ ಒಳ್ಳೇದು ಮಾಡೋದು, ಪ್ರಾರ್ಥನೆ ಮಾಡೋದಕ್ಕೂ ಒಳ್ಳೇದು ಮಾಡೋದು. ಆ ಪರಮಾತ್ಮನಿಗೆ ಆ ಶಿವ, ಸದಾಶಿವನೆಂಬ ಲಿಂಗವ ನಂಬುವುದು. ಶಿವ ಅಂದ್ರೇ ಅದೊಂದು ಜ್ಯೋತಿರ್ಲಿಂಗ. ಅದು ಸದಾಶಿವ ಅಂದರೆ ಸದಾಕಾಲಕ್ಕೂ ಸಹಿತವಾಗಿ ಅದು ಒಳ್ಳೆಯದನ್ನೇ ಮಾಡೋದು ಎಲ್ಲರಿಗೂ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಪರಮಶಿವ, ಪರಮ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥವನು ಅವನು ಪರಮಾತ್ಮ ಶಿವ. ಅವನು ಸದಾಶಿವ ಅಂತ ಹೇಳ್ತಾರೆ. ತಂದೆ ಇಲ್ಲದ ಕಂದನ, ಅವನಿಗೆ ಯಾರೂ ಅಪ್ಪ ಇಲ್ಲ, ಅವನೇ ಅಪ್ಪ. ಮಾತೆ ಇಲ್ಲದೆ ಜಾತನ, ತಾಯಿ ಇಲ್ಲ, ಆದರೂ ಅವನು ಜನ್ಮ ಪಡೆದಿದ್ದಾನೆ. ಜನನವಿಲ್ಲದ ಜನಿತನ. ಅರ್ಥಾತ್ ಈ ಶಬ್ದಗಳಿಗೆ ಅರ್ಥ ಏನಂದರೆ ಸ್ವಯಂಭೂ ಅಂತ, ಶಂಭೋ ಅಂತ. ಸ್ವಯಂಭೂ ಶಂಭೋ ಅಂದರೆ ಮಾತೆ ಇಲ್ಲದ ಜಾತನ,
ಜನನವಿಲ್ಲದ ಜನಿತನ, ತಂದೆ ಇಲ್ಲದ ಕಂದನ, ಮೂರನರಿಯದ ಮುಗ್ಧನ. ಮೂರನರಿಯದ ಮುಗ್ಧನ ಯಾವ ಮೂರು? ಸಾಮಾನ್ಯವಾಗಿ ಶ್ರೀಸಾಮಾನ್ಯರಿಗೆ ಮಾತು ಕೇಳಿದ್ರೆ ಮೂರು ಯಾವ ಇರ್ಬೋದ್ರಿ ಅಂದರೆ ಹೆಣ್ಣು, ಹೊನ್ನು, ಮಣ್ಣು ಅಂತ ಹೇಳಿಬಿಡ್ತಾರೆ. ಯಾಕೆಂದ್ರೆ ಗದ್ದಲ ಹಿಡಿಸಿರೋದು ಇಲ್ತಾನೆ ಜಗತ್ತಿಗೆ, ಅವ್ಯಾವು ಇವನಿಗಿಲ್ಲ ಅಂತ ಹೇಳ್ಬಿಡ್ತಾರೆ. ಆದ್ದರಿಂದ ಮೂರನರಿಯದ ಮುಗ್ಧನ, ಮರಣವಿಲ್ಲದ ಮಹಂತನ. ಅವನಿಗೆ ಶರೀರ ಇದ್ದ ತಾನೇ ಮರಣ ಹೊಂದೋದು. ಹುಟ್ಟು ಇಲ್ಲ, ಶರೀರವೂ ಇಲ್ಲ, ಸಾಯೋದು ಇಲ್ಲ. ಆದ್ದರಿಂದ ಅಂಥ ಪರಮಾತ್ಮನನ್ನು ಹೀಗೆ ವರ್ಣನೆ ಮಾಡ್ತಾರೆ. ಅವನಿಗೆ ಈ ಎಲ್ಲ ವಚನದ ಸಾರ ಒಂದು ಶಬ್ದದಲ್ಲಿ ಹೇಳಿದ್ರೆ ಅವನು ಸ್ವಯಂಭುವಾಗಿದ್ದಾನೆ. ಅವನಿಗಿಂತ ದೊಡ್ಡವರು ಯಾರಿಲ್ಲ, ಅವನಿಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಗುರು ಇಲ್ಲ. ಅವನೇ ಜಗತ್ತಿಗೆ ತಂದೆ, ತಾಯಿ, ಗುರು, ಶಿಕ್ಷಕ, ಸರ್ವಸ್ವ ಅಂತಕ್ಕಂಥ ಮಾತನ್ನು ಶರಣರು ಈ ವಚನದಲ್ಲಿ ಹೇಳ್ತಾರೆ. ಅವನು ಸ್ವಯಂಭುವಾಗಿದ್ದಾನೆ. ಏನಾದ್ರು ಸಂಶಯ ಬಂತು ದೇವ್ರ ಬಗ್ಗೆ? ನನ್ನ ಆತ್ಮ ಜ್ಯೋತಿಸ್ವರೂಪ, ಅವನು ಪರಮಾತ್ಮ, ಅವನು ಜ್ಯೋತಿಸ್ವರೂಪ. ನಾನು ಜನ್ಮಣ ಚಕ್ರದಲ್ಲಿ ಬರ್ತೀನಿ, ಅವನು ಜನ್ಮಣ ಚಕ್ರದಲ್ಲಿ ಬರೋದಿಲ್ಲ. ನನಗೆ ಶರೀರ ಇದೆ, ಅವನಿಗೆ ಶರೀರ ಇಲ್ಲ. ನಾನು ಭೋಕ್ತಾ ಆಗಿದ್ದೀನಿ, ಅವನು ಅಭೋಕ್ತ ಆಗಿದ್ದಾನೆ. ನಾನು ಹಿಂಸೆ ಮಾಡ್ಬೋದು, ಅವನು ಅಹಿಂಸಕ ಇದ್ದಾನೆ. ನನಗೆ ಸ್ವಾರ್ಥ ಇದೆ, ಅವನು ನಿಸ್ವಾರ್ಥ ಇದ್ದಾನೆ. ನಾನು ಅಲ್ಪಜ್ಞ ಇದ್ದೀನಿ, ಅವನು ಸರ್ವಜ್ಞ ಇದ್ದಾನೆ. ವಿಶ್ವದ ಎಲ್ಲ ಜ್ಞಾನಕ್ಕೂ ಅವನು ಈಶ್ವರ ಇದ್ದಾನೆ, ಜ್ಞಾನೇಶ್ವರ ಇದ್ದಾನೆ. ಬಹಳ ಮುಖ್ಯ ಮಾತನ್ನು ನೆನಪು ಮಾಡ್ಕೊಂಡ್ಬಿಟ್ರೆ ಫೌಂಡೇಶನ್ ಗಟ್ಟಿ ಆಯಿತು. ಇಲ್ಲದೆ ಅವ್ರ ಮನೆ ಗಾಳಿ ಬಂದರೆ ಬಿದ್ದೋಗ್ಬಿಡುತ್ತೆ. ಈಗ ನೋಡೋಣ, ಈಗ ನಿಮ್ಮ ಮನೆ ಗಟ್ಟಿ ಇದೆಯೋ, ಬೀಳ್ಸೋಕ್ಕಾಗ್ತದೋ, ನಾನು ಸ್ವಲ್ಪ ಅಳ್ಳಾಡಿಸಿ ನೋಡ್ತೀನಿ. ಈಗ ಇಲ್ಲಿಗೆ ಬರೋಣ. ಇಲ್ಲಿ ಇವನು ಯಾರಪ್ಪ ಅಂತಂದರೆ ಇವನು ಶಿವ ಅಂದ್ಬಿಡ್ತೀವಿ ನಾವು. ಇಲ್ಲೇ ತಾಪತ್ರಯ ಬಂದಿರೋದು. ಇವನು ಯಾರು? ಇವನು ಶಿವ. ಇವನು ಯಾರು? ಅವನು ಶಿವ ಅಂದ್ಬಿಡ್ತೀವಿ. ಆದ್ದರಿಂದ ಕೆಲವರು ಗರುಡೆಯಂಗಾರ ಅಂತ ಹೆಸರಿಟ್ಕೊಂಡಿರ್ತಾರೆ. ರಕ್ಕಿಲ್ ಪುಕ್ಕಿಲ್ ಗರುಡೆಯಂಗಾರ ಅಂತ. ಕೆಲವರು ಸಂಪತ್ತಯ್ಯಂಗಾರ ಅಂತ ಹೆಸರಿಟ್ಕೊಂಡಿರ್ತಾರೆ. ಊಟಕ್ಕಿರಂಗಿಲ್ಲ. ಹೆಸರಿಟ್ಕೊಂಡು ಬಿದ್ದಾಕ್ಷಣಕ್ಕೆ ಆಗೋದಿಲ್ಲ. ಅದಕ್ಕೆ ಇವನನ್ನು ಶಿವ ಅಂತ ನಾವೇನು ಅಂದುಬಿಟ್ರೆ ಇವನು ಶಿವ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಏಕೆಂದರೆ ಇವನಿಗೆ ದೇಹ ಇದೆ, ಇವನಿಗೆ ದೇಹ ಇಲ್ಲ. ಇವನಿಗೆ ಯಾರಿದ್ದಾರೆ? ಹೆಂಡ್ತಿ ಮಕ್ಕಳೆಲ್ಲರೂ ಇದ್ದಾರೆ. ನೋಡ್ದ, ನೀವೆಲ್ಲ ಹುಡುಕೊಂಬಿಟ್ಟಿದ್ದೀರಿ. ಹೆಂಡ್ತಿ ಮಕ್ಕಳೆಲ್ಲರೂ ಇದ್ದಾರೆ ಇವನಿಗೆ. ಅದಕ್ಕೆ ಇವನಿಗೆ ಹೆಂಡ್ತಿನೂ ಇಲ್ಲ, ಮಕ್ಕಳು ಇಲ್ಲ, ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಯಾರಿಲ್ಲ ಅವನಿಗೆ. ಇವನೇನು ಮಾಡ್ತಾನೆ ಕುಳಿತು? ನಿಮಗೆ ಗೊತ್ತಾಯ್ತು ಇವನೇನು ಮಾಡ್ತಾನೆ ಕುಳಿತು? ಇವನು ಪರಮಾತ್ಮನ ಧ್ಯಾನ ಮಾಡ್ತಾ ಕುಳಿತುಬಿಟ್ಟಿದ್ದಾನೆ. ಇವನು ಅವನಿಗೇನೇನು ಬೇರೆ ಕೆಲಸ ಇಲ್ಲ. ಹೆಂಡ್ತಿ ಮಕ್ಕಳಿಗೆ ದುಡ್ದಾಕೋದು ಚಿಂತಿಲ್ಲ ಅವನಿಗೆ. ಬರೀ ತಪಸ್ಸು ಮಾಡೋದು ಅಷ್ಟೇ ಕೆಲಸ ಇವನಿಗೆ. ಯಾವಾಗ ನೋಡಿದ್ರು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ತಾನೆ, ಪರಮಾತ್ಮನ ಧ್ಯಾನ ಮಾಡ್ತಾನೆ. ಆ ಪರಮ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನ ಧ್ಯಾನ ಮಾಡೋದೇ ಇವನ ಕೆಲಸ. ಮನಸ್ಸಿನಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಆ ಷಡಕ್ಷರಿ ಮಂತ್ರವನ್ನು ಶ್ವಾಸದಲ್ಲಿ ಧ್ಯಾನ ಮಾಡ್ತಾ ಇವನು ಕುಳಿತಿದ್ದಾನೆ. ಅದು ನಮಗೆ ಗೊತ್ತಿಲ್ಲ. ಇವನು ಏನು ಧ್ಯಾನ ಮಾಡ್ತಾನೆ ಅಂತ ನಮ್ಗೆ ಯಾರೂ ಹೇಳ್ಕೊಡ್ಲಿಲ್ಲ. ಸಿನಿಮಾದವರಂತೂ ಹೇಳ್ಕೊಡೋಕ್ಕೆ ಅವ್ರಿಗೆ ಗೊತ್ತೇ ಇಲ್ಲ. ನಾಟಕದವರಂತೂ ಅದನ್ನು ಹೇಳ್ಕೊಡೋಕ್ಕೆ ಅವ್ರಿಗೆ ಬರೋದೇ ಇಲ್ಲ. ಸರಿ, ಇನ್ಯಾರು ಹೇಳ್ಕೊಡ್ಬೇಕು? ಅಂದರೆ ಇವನು ಯೋಗಿ. ಇವನೇನು ಯೋಗಿ, ಇವನೇನು ಯೋಗೇಶ್ವರ. ಇವನು ಮಾಡೋ ಯೋಗವನ್ನು ಸ್ವೀಕಾರ ಮಾಡೋನು ಅವನೇ. ಇವನು ಮಾಡೋ ಈ ತಪಸ್ಸಿಗೆ ಶಕ್ತಿ ಕೊಡೋನು ಇವನೇ, ಪರಮಾತ್ಮ. ಇವನು ಆತ್ಮ, ಇವನು ಪರಮಾತ್ಮ. ಇವನು ದೇವಾತ್ಮ, ಇವನು ಪರಮಾತ್ಮ. ಇವನು ಯಾರು? ದೇವಾತ್ಮ, ಇವನು ಪರಮಾತ್ಮ. ಇವನು ಯೋಗಿ, ಇವನು ಯೋಗೇಶ್ವರ. ಇವನು ಭೋಕ್ತ. ಇವನು ಭೋಕ್ತ ಅಂದ್ರೆ ಗೊತ್ತಾಯ್ತಾ? ಇವನು ಅಭೋಕ್ತ. ಇವನು ಸಿಟ್ಟು ಬಂದರೆ ತ್ರಿಶೂಲ ಕೈಗೆ ತೊಗೊಂಡೇ ಬಿಡ್ತಾನೆ. ಇವನಿಗೇನು ಸಿಟ್ಟು ಬರೋಂಗೇ ಇಲ್ಲ ಇವನು. ಹೌದಾ? ಪುರಾಣನ ಕೇಳಿದ್ದೀವಲ್ಲ ನಾವೆಲ್ಲ, ಗೊತ್ತಾಯ್ತು. ಈಗ ನಿಮಗೆ ಇವನು ಬೇಕೋ ಇವನು ಬೇಕೋ? ಕೆಲವರು ಹೇಳ್ತಾರೆ ಇವನು ಇರಲಿ ಬಿಡ್ರಿ, ಅವನು ಇರಲಿ. ಇವನು ಅವನು ಒಂದೇ ಅಂತ ತಿಳ್ಕೊಂಡಿದ್ದೀವಿ ರೀ, ಅದಕ್ಕೆ ಇವನು ಬೇಡ ಅಂತ ಹೆಂಗೆ ಹೇಳೋದ್ರಿ? ಭಾಳ ದಿವಸದಿಂದ ಇವನು ನಾವು ಇಟ್ಕೊಂಡಿದ್ದೀವಿ ರೀ, ಅದಕ್ಕೆ ಇವನು ಇರಲಿ ರೀ, ಅವನು ಇರಲಿ ರೀ. ಅಂದರೆ ಎರಡು ದೋಣಿಯಲ್ಲಿ ಕಾಲಿಟ್ಟರೆ ಗಾಳಿ ಬಂದರೆ ಸಮುದ್ರದಲ್ಲಿ ಎರಡು ದೋಣಿಗಳು ಹಾಕಿ ಇದರಲ್ಲೊಂದು ಕಾಲು ಅದರಲ್ಲೊಂದು ಕಾಲಿಟ್ಕೊಂಡು ಸಮುದ್ರಯಾನ ಮಾಡ್ತಾ ಹೋದ್ರೆ ಏನಾಗ್ತೀವಿ? ಅರ್ಜೆಂಟ್ ಮುಕ್ತಿ ಸಿಗಂಗಾಗತ್ತೆ. ಆದ್ದರಿಂದ ದೇವನೊಬ್ಬ, ನಾಮ ಹಲವು. ಈ ಭಕ್ತ ಇವನು, ಅವನು ಭಗವಂತ. ಇವನು ದೇವಾತ್ಮ, ಅವನು ಪರಮಾತ್ಮ. ಆದ್ದರಿಂದ ನಾವು ಈಗ ಆತ್ಮ ಆಗಿ ಪರಮಾತ್ಮನ ಧ್ಯಾನ ಮಾಡಬೇಕು. ಇವನು ಸಹ ಈಗ ಏನು ಮಾಡ್ತಾನೆ? ಆತ್ಮ ಆಗಿ ಅವನು ಪರಮಾತ್ಮನ ಧ್ಯಾನ ಮಾಡ್ತಾನೆ. ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಪರಮಾತ್ಮ, ಇವನು ದೇವಾತ್ಮ. ಬ್ರಹ್ಮ
ವಿಷ್ಣು, ಶಂಕರ ಇವನ ಹೆಸರು ಶಂಕರ, ಇವನು ದೇವಾತ್ಮ. ಮಹಾದೇವ್ ಶಂಕರ, ಇವನು ಮಹಾದೇವ್. ಗೌರಿ ಶಂಕರ, ಇವನು ಗೌರಿ ಶಂಕರ ತಾನೆ, ಗೌರಿ ಪತಿ ತಾನೆ. ಆದ್ದರಿಂದ ಇವನು ಗೌರಿ ಶಂಕರ, ಅವನು ಪರಮಾತ್ಮ ಶಿವ. ಶಿವ ಬೇರೆ, ಶಂಕರ ಬೇರೆ. ಇಲ್ಲಿವರೆಗೆ ನಾವೆಲ್ಲ ಶಿವ ಶಂಕರ ಒಂದೇ ಅಂತ ತಿಳ್ಕೊಂಡಿದ್ವಿ. ಈಗ ಶರಣರು ಈ ಮಾತನ್ನು ಒಪ್ಪೋದಿಲ್ಲ ಅಂತಾರೆ. ಶಿವ ಶಂಕರ ಒಂದೇ ಅಂತ ತಿಳ್ಕೊಂಡ್ರೆ ಬಸವಣ್ಣವ್ರು ಹೇಳ್ತಾರೆ, ಬೆನಕನು ಹರನ ಮಗನೆಂಬ ಪಾತಕರೇ ನೀವು ಕೇಳಿರೋ. ಬೆನಕ ಅಂದರೆ ಗಣಪತಿ, ಬೆನಕ ಅಂದರೆ ವಿನಾಯಕ. ವಿನಾಯಕ ಇವನ ಮಗ. ಯಾರ ಮಗ? ಪಾರ್ವತಿ ಮಗ. ವಿನಾಯಕ ಯಾರ ಮಗ? ಗೌರಿಶಂಕರನ ಮಗ. ಬೆನಕನು ಹರನ ಮಗನೆಂಬ ಪರಮಾತ್ಮನಿಗೆ ಹರ ಅಂತನೂ ಶಬ್ದ ಉಂಟು. ಪಾಪ ಹರ, ಇವನು ಪಾಪಗಳನ್ನು ದೂರ ಮಾಡೋನು. ಬೆನಕನು ಅಂದರೆ ಗಣೇಶ, ಹರನ ಮಗನೆಂಬ ಅಂತ ಏನಾದ್ರು ನೀವು ಹೇಳ್ಕೊಂಡು ಹೋದರೆ ಪಾತಕರು ಅಂತಾರೆ. ಪಾತಕರು ಅಂದರೆ ಪಾಪ ಮಾಡೋರು ಅಂತ. ಬೆನಕನು ಹರನ ಮಗನೆಂಬ ಪಾತಕರೇ ನೀವು ಕೇಳಿರೋ. ಪಾರ್ವತಿಯು, ಪಾರ್ವತಿ ಹರನ ಸತಿ ಎಂಬ. ಪಾರ್ವತಿ ಯಾರ ಸತಿ? ಶಂಕರನ ಸತಿ. ಪಾರ್ವತಿಯು ಹರನ ಸತಿ ಎಂಬ ಶಿವದ್ರೋಹಿಗಳೇ ನೀವು ಕೇಳಿರೋ. ಆ ಹೆಂಡತಿ ಇಲ್ದವನಿಗೆ ಹೆಂಡತಿ ಮಕ್ಕಳು ಕಟ್ಟಿಬಿಟ್ರೆ ನಾವು ಪಾಪ ಮಾಡ್ದಂಗೆ ಆಗಲಿಲ್ವಾ? ಯಾರ್ದೋ ಹೆಂಡತಿ ತಗೊಂಡೋಗಿ ಯಾರಿಗೋ ಕಟ್ಟಿಬಿಟ್ರೆ ಪಾಪ ಮಾಡ್ತೇವೆ, ಪುಣ್ಯ ಮಾಡ್ತೇವೆ. ಆದ್ದರಿಂದ ಪಾರ್ವತಿಯು ಹರನ ಸತಿ ಎಂಬ ಶಿವದ್ರೋಹಿಗಳೇ ನೀವು ಕೇಳಿರೋ. ಲಿಂಗದ್ರೋಹಿಗಳೇ ನೀವು ಕೇಳಿರೋ. ನಮ್ಮ ಕೂಡಲ ಸಂಗಮ ದೇವ ಅಜಾತ ಪರಮ ಪವಿತ್ರ ಕಾಣಿರೋ ಅಂದ್ಬಿಡ್ತಾರೆ. ಅಜಾತ ಅಂದರೆ ಹುಟ್ಟು ಸಾವು ಇಲ್ಲದೆ ಇರೋನು, ಅಜಾತ ಹುಟ್ಟದೇ ಇರೋನು ಅಂತ. ಪರಮ ಪವಿತ್ರ ಕಾಣಿರೋ ಅಂದರೆ ಕಾಮವಿಲ್ಲ, ಕ್ರೋಧವಿಲ್ಲ, ಲೋಭವಿಲ್ಲ, ಮೋಹವಿಲ್ಲ, ಮದವಿಲ್ಲ, ಮತ್ಸರವಿಲ್ಲ ಅಂತಹ ಪರಮ ಪವಿತ್ರನಿವನು. ಇವನಿಗೂ ಅರಿಷಡ್ವರ್ಗಳಿವೆ ಅಂತ ಪುರಾಣ ಹೇಳ್ತದೆ. ಆದ್ದರಿಂದ ಅಜಾತ ಪರಮ ಪವಿತ್ರನೊಬ್ಬನೇ ಕೂಡಲ ಸಂಗಮ ದೇವ ಕಾಣಿರೋ. ಈ ವಚನದಿಂದ ನಾವು ಅತ್ಯಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಇವನು ದೇವಾತ್ಮ, ಅವನು ಪರಮಾತ್ಮ. ಅವನು ಸದಾಶಿವ ಅಥವಾ ಪರಮಶಿವ, ಇವನು ಗೌರಿಶಂಕರ. ಇವನಿಗೆ ಎಷ್ಟು ಜನ ಹೆಂಡ್ತಿದ್ರು? ಎಷ್ಟು ಜನ? ಇಬ್ಬರು. ಇನ್ನೊಂದು ವಿಚಾರ ಏನಂದರೆ, ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ. ನಾಳೆ ಶಿವರಾತ್ರಿ ಬಂತು, ದೇವಸ್ಥಾನಕ್ಕೆ ಹೋಗ್ತೀವಿ. ಶಿವರಾತ್ರಿ ದಿನ ಏನು ವಿಶೇಷ? ಸೋಮವಾರ, ಶುಕ್ರವಾರ ಅಥವಾ ಇನ್ನೂ ಎಲ್ಲ ದೇವಸ್ಥಾನಗಳು ಎಲ್ಲ ಕಡೆನೂ ಪೂಜೆ ಭಾಳ ಮಾಡ್ತಿರ್ತಾರೆ, ಅಭಿಷೇಕ ಮಾಡ್ತಿರ್ತಾರೆ, ನವಯುಧ ಭಕ್ತಿನೆಲ್ಲ ಮಾಡ್ತಿರ್ತಾರೆ. ಅಲ್ಲಿ ಪುರೋಹಿತರಂತ ಇರ್ತಾರೆ, ಅರ್ಚಕರಂತೆ ಇರ್ತಾರೆ, ಅವ್ರು ಬಹಳ ಪೂಜೆ ಮಾಡ್ತಾರೆ. ಭಕ್ತರು ಬಂದರೆ ಮಾತ್ರ ಪೂಜೆ ಜಾಸ್ತಿ ಭಕ್ತರೇ ಬಹಳ ಜಾಸ್ತಿ ಪೂಜೆ ಮಾಡ್ತಾರೆ. ಜಾಸ್ತಿ ಭಕ್ತರು ಬಂದರೆ ಬಹಳ ಮಂತ್ರ ಹೇಳ್ತಾರೆ. ಭಕ್ತರು ಯಾರು ಬರಲಿಲ್ಲ ಅಂದ್ರೆ ನೀರು ಹಾಕಿರು, ಪತ್ರ ಎಸ್ತರು, ಕಡ್ಡಿ ಹಿಂಗಂದ್ರು, ನೀನು ಅಲ್ಲೇ ಇರು, ನಮ್ಮ ಬರ್ತಿಂತ ಓಡೋಗ್ಬಿಡ್ತಾರೆ. ಆದರೆ ಭಕ್ತರು ಬಂದರೆ ಮಾತ್ರ ಅಭಿಷೇಕ ಮಾಡಿದ್ದೇ ರುದ್ರಾಭಿಷೇಕ, ಕ್ಷೀರಾಭಿಷೇಕ, ಗಂಗಾಭಿಷೇಕ, ಏನೆಲ್ಲ ಅಭಿಷೇಕ, ಏನೆಲ್ಲ ಭಸ್ಮಧಾರಣೆ, ಗಂಧಧಾರಣೆ, ಚಂದಧಾರಣೆ, ಸರಿ ಪುತ್ರೆ ಪುಷ್ಪ ಎಲ್ಲ ಮತ್ತು ಅಲಂಕಾರಗಳು ಎಲ್ಲ ಮಾಡಿ ಆರತಿಯನ್ನು ತೊಗೊಂಬಂದು ನಮಗೆ ಕೊಡ್ತಾರೆ. ಈ ವ್ಯವಸ್ಥೆಯಲ್ಲಿ ಇರ್ತದೆ. ಇರಲಿ, ಪೂಜಾ ಮಾಡಬೇಕಾದಾಗ, ಅಭಿಷೇಕ ಮಾಡಬೇಕಾದಾಗ, ಅರ್ಚನೆ ಮಾಡಬೇಕಾದಾಗ ಏನು ಮಾಡ್ತೀರಿ ಅಂದರೆ ಮಂತ್ರ ಹೇಳ್ತಾರೆ. ಬಹಳ ಚೆನ್ನಾಗಿ ಮಂತ್ರ ಹೇಳ್ತಾರೆ. ಮಂತ್ರ ಅವ್ರಿಗೆ ಬರೆದಿಟ್ಟಿದ್ದು ಹೇಳ್ತಾರೆ. ಪಾಪ ಅವ್ರದ್ದೇನು ತಪ್ಪಿಲ್ಲ, ಯಾರೋ ಬರೆದಿಟ್ಟಿದ್ರು, ಆ ಮಂತ್ರ ಹೇಳ್ತಾರೆ. ಆ ಮಂತ್ರ ಏನು ಹೇಳ್ತಾರೆ ಅಂದರೆ, ಪೂಜೆ ಮಾಡೋದು ಶಿವಲಿಂಗಕ್ಕೆ, ಆ ಜ್ಯೋತಿರ್ಲಿಂಗಕ್ಕೆ. ಮಂತ್ರ ಹೇಳೋದು ಇವಂದು ನೋಡಿ: ಚಂದ್ರಶೇಖರಾಯ ನಮಃ, ಗೌರೀಪತಿಯಾಯ ನಮಃ, ನಾಗಭೂಷಣಾಯ ನಮಃ, ಗಜಚರ್ಮಾಂಬರಾಯ ನಮಃ, ಪಾರ್ವತೀಪತಿಯಾಯ ನಮಃ. ಯಾರ್ದು ಇದೆಲ್ಲ ಮಂತ್ರ? ಶಂಕರಂದು. ಅಲ್ಲಿ ಪೂಜೆ ಮಾಡಿದ್ದಾರಿಗೆ ಶಿವಲಿಂಗಕ್ಕೆ. ಮಂತ್ರ ಹೇಳೋದಾರಿಗೆ ಇವರಿಗೆ. ಯಾರನ್ನ ಪೂಜೆ ಮಾಡ್ತೀವಿ, ಯಾರಿಗೆ ಮಂತ್ರ ಹೇಳಬೇಕು, ಯಾರ ಮಂತ್ರಕ್ಕೆ ಯಾರಿಗೋ ಹೇಳಿಬಿಟ್ರೆ ಏನದು ಸಮಸ್ಯೆ? ಇದು ನಮಗೆ ಗೊತ್ತಿಲ್ಲದ ವಿಚಾರ. ಗಜಚರ್ಮಾಂಬರ ಇವನು, ಚಂದ್ರಧರ ಇವನು, ಜಟಾಧರ ಇವನು, ಪಿನಾಕಿ ಇವನು, ಬ್ರಹ್ಮಕಪಾಲಿ ಇವನು, ಪಾರ್ವತಿಪತಿ ಇವನು. ಮಂತ್ರ ಅಂತೂ ಹಿಂಗೆ ಹೇಳ್ತೀವಿ. ಅಭಿಷೇಕ ಮಾಡ್ತಿರ್ಬೇಕಾದ್ರೆ ಹೇಳಿದ್ದೆ ರುದ್ರ ಮಂತ್ರಗಳನ್ನು. ಆದರೆ ಅದೆಲ್ಲ ಇವನ ಮಂತ್ರ. ಪೂಜೆ ಮಾತ್ರ ಅವನಿಗೆ. ನಿಮಗೆಲ್ಲ ಆನಂದ ಆಗ್ಬೋದಲ್ಲ, ಆಶ್ಚರ್ಯ ಆಗ್ಬೋದಲ್ಲ. ಅದರಿಂದ ಶರಣರು ಏನು ಹೇಳ್ತಾರೆ ಅದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಎಷ್ಟು ತಪ್ಪು ಮಾಡ್ತೀವಲ್ಲ ಅಂತ ನನಗಂತೂ ಅನಿಸಿತ್ತು. ತಮಗೆ ಹೇಗೆ ಅನಿಸಿತ್ತು ನನಗೆ ಗೊತ್ತಿಲ್ಲ. ಎಲ್ಲಾದರೂ ಕಥೆ ಪುರಾಣ ಎಲ್ಲ ನಡೀತಿರ್ತವೆ, ಹರಿಕತೆ ನಡೀತಿರ್ತವೆ. ಮಧ್ಯೆ ಮಂಗಳಾರತಿ ಮಾಡ್ತಾ ಜೈ ನಮಃ ಪಾರ್ವತಿಪತೇ ಹರ ಹರ ಮಹಾದೇವ ಅಂದ್ಬಿಡ್ತಾರೆ. ಕೊನೆಗೂ ಇವನ್ನೇ ಹೇಳೋದು, ಪಾರ್ವತಿನೂ ಅವ್ರ ಪತಿನೂ ಹೇಳ್ಕೊಂಡು ತಿರ್ಗಾಡ್ಬಿಡ್ತೀವಿ ನಾವು. ಆದರೆ ಅವನ್ನಂತೂ ಬಿಟ್ಟೇ ಬಿಡ್ತೇವೆ. ಏಕೆ ಬಿಡ್ತೀವಿ ಅಂತಂದ್ರೆ ನಮಗೆ ಪಾರ್ವತಿ ಪತಿನೇ ದೊಡ್ಡವನು, ಅವನ ಆಚೆಗೆ ಯಾರಿಲ್ಲ ಅಂತ ನಮಗೆ ಗೊತ್ತಾಗ್ಬಿಟ್ಟಿದೆ.
ಆ ಪುಸ್ತಕದಲ್ಲೂ ಅದನ್ನೇ ಬರೆದಿದೆ, ಮಂತ್ರದಲ್ಲೂ ಅವನ್ನೇ ಬರೆದಿದೆ. ಆತ್ಮ ಅನ್ನೋದು ಗೊತ್ತಿಲ್ಲ, ಪರಮಾತ್ಮ ಗೊತ್ತಿಲ್ಲ, ಅದಕ್ಕೆ ಇವನ್ನೇ ಹೇಳ್ತೀವಿ ಹೊರತು ಅವನ್ನೇ ಹೇಳಂಗಿಲ್ಲ. ಅವನಿದ್ದಾನೋ ಇಲ್ಲ ಅಂದರೆ ನೋಡಿ, ಇವನು ಕೂತ್ಕೊಂಡು ತಪಸ್ಸು ಮಾಡ್ತಾನೆ ಅಂದರೆ ಅವನ್ನೇ ಕೂತ್ಕೊಂಡು ತಪಸ್ಸು ಮಾಡ್ತಾನೆ. ಇವನ ಆತ್ಮ, ಅವನ ಪರಮಾತ್ಮ, ಇವನು ದೇವಾತ್ಮ, ಅವನ ಪರಮಾತ್ಮ, ಇವನು ಯೋಗಿ, ಅವನ ಯೋಗೇಶ್ವರ. ಬಹಳ ಸ್ಪಷ್ಟವಾಗಿ, ಎಲ್ಲೂ ಸಂಶಯಕ್ಕಾಸ್ಪದವಿಲ್ಲ. ಅದಕ್ಕೆ ನಾನೇನು ತಮಗೆ ರಿಕ್ವೆಸ್ಟ್ ಮಾಡಿದೆ, ಪ್ರಾರ್ಥನೆ ಮಾಡಿದೆ, ಈಗ ಗಟ್ಟಿ ಇದೆಯೋ ಇಲ್ಲ ಕಂಬ ಅಂತ ಚೆಕ್ ಮಾಡ್ಬೇಕು. ಹಾಗೆ ಈಗ ನೀವು ಪರಮಾತ್ಮನ ಪ್ರಿಯರೋ ಅಥವಾ ಭಕ್ತರ ಪ್ರಿಯರೋ ಅಂತ ನೀವು ತಿಳ್ಕೊಳ್ಳೋದಕ್ಕೆ ನಾನು ಈ ಮಾತಾಡ್ತೀನಿ. ಇದು ಭಕ್ತ, ಅವನು ಭಗವಂತ. ಒಳ್ಳೇದು. ಅಕ್ಕ ಮಹಾದೇವಿ ಏನು ಹೇಳ್ತಾರೆ ಕೇಳೋಣ ಇದ್ರ ಬಗ್ಗೆ. ಅಕ್ಕ ಮಹಾದೇವಿ, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗಾನುಲಿದೆನವ್ವ, ಎಡೆಯಿಲ್ಲದ ಕಡೆಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚೆಲುವಂಗಾನುಲಿದೆನವ್ವ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗಾನುಲಿದೆನವ್ವ, ಕುಲಸೀಮೆ ಇಲ್ಲದ ನಿಸ್ಸೀಮ ಚೆಲುವಂಗಾನುಲಿದೆನವ್ವ, ಚನ್ನ ಮಲ್ಲಿಕಾರ್ಜುನನೆಂಬ ಗಂಡಂಗೆ ಮಿಗೆ ಮಿಗೆ ಒಲಿದನವ, ಸಾಯುವ ಕೆಡುವ ಈ ಗಂಡರನ್ನೊಯ್ದು ಒಲೆಯೊಳಗಿಡು ಎಲೆತಾಯೆ ಹೇಳ್ಬಿಡ್ತಾರೆ. ಈ ವಚನವೂ ಸಹ ಪರಮಾತ್ಮನೇ ಬೇರೆ, ಶಂಕರ ಬೇರೆ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ. ಎಷ್ಟೋ ಸರ್ತಿ ಈ ವಚನ ನಾವು ಕೇಳಿರ್ಬೋದು, ಹೇಳಿರ್ಬೋದು, ಆದರೆ ಇದರ ವ್ಯತ್ಯಾಸ ಮಾತ್ರ ನಾವು ತಿಳ್ಕೊಳಕ್ಕಾಗೋದಿಲ್ಲ. ಯಾಕೆಂದ್ರೆ ಒಂದ್ಸತಿ ತಪ್ಪು ಕಲ್ಪನೆ ಕೂತ್ಬಿಟ್ರೆ ಅವನೇ ಇವನು, ಇವನೇ ಅವನು ಅಂದರೆ ಅವನೇನು ಮಾಡಕ್ ಬರೋದಿಲ್ಲ. 1,000 ಜನ 1,000 ಸತಿ ಸುಳ್ಳನ್ನೇ ಹೇಳ್ತಾ ಹೋದ್ರೆ ಮತ್ತೊಂದು ದಿವಸ ಬಂದು ಸತ್ಯ ಹೇಳಕ್ ಹೋದ್ರೆ ಅವ್ರು ಯಾರು ಒಪ್ಪೋದಿಲ್ಲ. ಹಾಗಾಗಿದೆ ನಮ್ಮ ಕತೆ. ಅದಕ್ಕೋಸ್ಕರ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗಾನೊಲಿದೆನವ ಅಂದ್ರೆ ಪರಂಜ್ಯೋತಿ ಸ್ವರೂಪನಾದ ಪರಮಾತ್ಮನಿಗೆ. ಎಡೆಯಿಲ್ಲದ ಕಡೆಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ. ಇಲ್ಲಿ ಕಡೆ ಇಲ್ಲ ಅಂದ್ರೆ ಸಾವಿಲ್ಲ, ಎಡೆ ಇಲ್ಲ ಬಿಗಿನಿಂಗ್ ಇಲ್ಲ, ಹುಟ್ಟಿಲ್ಲ, ತೆರಹಿಲ್ಲ ಅವನೇನು ಮಾಡಕ್ ಬರಲ್ಲ ಯಾರನ್ನು, ಕುರುಹಿಲ್ಲ ಅವನ ನೆರಳೆ ಬೀಳೋದಿಲ್ಲ, ಎಲ್ಲರದು ನೆರಳು ಬೀಳ್ತದೆ ಆದ್ರೆ ಅವನ ನೆರಳು ಬೀಳೋದಿಲ್ಲ, ಕುರುಹಿಲ್ಲ ಅವನಿಗೆ ಕಾಣೋದಿಲ್ಲ. ಇಂತಹ ಚೆಲುವಂಗೆ ನಾನು ಒಲಿದಿದ್ದೇನೆ, ಆ ಪರಮ ಜ್ಯೋತಿ ಸ್ವರೂಪನಾದ ಆ ಚೆಲುವಂಗೆ ನಾನು ಒಲಿದಿದ್ದೇನೆ. ಅವನು ಚನ್ನಮಲ್ಲಿಕಾರ್ಜುನ, ಇವನಲ್ಲ ಅಂತ ಹೇಳ್ತಾರೆ. ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗಾನೊಲಿದೆನವ. ಆ ಪರಮ ಜ್ಯೋತಿರ್ಲಿಂಗಕ್ಕೆ ಭಯವೂ ಇಲ್ಲ, ಭವವೂ ಇಲ್ಲ. ಭವ ಅಂದರೆ ಹುಟ್ಟು ಸಾವು. ಕುಲಸೀಮೆ ಇಲ್ಲದ ನಿಸೀಮ ಚೆಲುವಂಗಾನೊಲಿದೆನವ. ಚನ್ನ ಮಲ್ಲಿಕಾರ್ಜುನೆಂಬ ಗಂಡಂಗೆ ಮಿಗೆ ಮಿಗೆ ಮತ್ತೆ 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 ಅವನಿಗೆ ನಾನು ಒಲಿತೀನಿ ಹೊರತು ಬೇರೆಯವ್ರಿಗೆ ಯಾರಿಗಿಲ್ಲ. ಸಾಯುವ ಕೆಡುವ ಗಂಡರನ್ನು ಇದು ಒಲೆಯೊಳಗಿಡು ಎಲಿತಾಯೆ. ಇದು ನಿಮ್ಗೆ ಬಹಳ ಚೆನ್ನಾಗಿ ಅರ್ಥ ಆಗಿದೆ, ವಿವರಣೆ ಮಾಡೋ ಅಗತ್ಯ ಇಲ್ಲ. ಅಂಬಿಗರ ಚೌಡಯ್ಯ ಅಂತಕ್ಕಂಥ ಒಬ್ಬ ಶರಣರು ಹೇಗೆ ಹೇಳ್ತಾರೆ, ಯಾರಪ್ಪ ಪರಮಾತ್ಮ, ಯಾರು ಭಗವಂತ ಅಂದ್ರೆ ಯಾರು, ಪರಮಾತ್ಮ ಅಂದ್ರೆ ಯಾರು ಅನ್ನೋದಕ್ಕೆ ಹೀಗೆ ಹೇಳ್ತಾರೆ ಅಂಬಿಗರ ಚೌಡಯ್ಯನು. ಅಸುರ ಮಾಲೆಗಳಿಲ್ಲ, ಯಾರಿಗೆ? ಪರಮಾತ್ಮನಿಗೆ. ಅಸುರ ಮಾಲೆಗಳಿಲ್ಲ, ತ್ರಿಶೂಲವಿಲ್ಲ, ಡಮರುಗವಿಲ್ಲ, ಬ್ರಹ್ಮ ಕಪಾಲವಿಲ್ಲ, ಭಸ್ಮಭೂಷಿತನಲ್ಲ, ವೃಷಭ ವಾಹನನಲ್ಲ, ಋಷಿಯ ಮಗಳೊಡನಿದ್ದಾತನಲ್ಲ, ಎಸಗುವ ಸಂಸಾರ ಇಲ್ಲದಾತಂಗೆ ಹೆಸರಾವುದು ಹೇಳ ಅಂಬಿಗರ ಚೌಡಯ್ಯ ಅಂತರು. ಅಂದ ಆ ಪರಮ ಜ್ಯೋತಿಸ್ವರೂಪನಾದ ಪರಮಾತ್ಮ ಹೀಗಿದ್ದಾನೆ ಅಲ್ವೇ? ಹೇಗಿದ್ದಾನೆ? ಹೀಗಿದ್ದಾನೋ ಹಾಗಿದ್ದಾನೆ. ಮೇಲ್ಗಡೆ ಏನಿದ್ದಾನೆ? ಜ್ಯೋತಿಸ್ವರೂಪ ಇದ್ದಾನೆ. ನಾವೆಲ್ಲ ಆತ್ಮ, ಅವನ ಪರಮಾತ್ಮ, ಇವನು ದೇವಾತ್ಮ, ಅವನ ಪರಮಾತ್ಮ ಅವನಾಗಿದ್ದಾನೆ. ಅರ್ಧನಾರೀಶ್ವರನೆಂಬರು ಅರಿಯದವರು, ತ್ರಿಪುರ ವಿಜಯಿ ಎಂಬರು ವಿರೋಧಿಗಳಾದವರು, ಕಾಮಾರಿ ಎಂಬರು ಕಣ್ಕಾಣದವರು, ಜಟಾಜುಟನೆಂಬರು ಜಾಣರಲ್ಲದವರು, ನಮ್ಮ ಗುಹೇಶ್ವರ ಲಿಂಗ ಇಂತಹ ಬಹುರೂಪನಲ್ಲ ಅಂತ ಅಲ್ಲಮಪ್ರಭುಗಳು ಹೇಳ್ತಾರೆ. ಅರ್ಧನಾರೀಶ್ವರನು ಅಂತ ಹೇಳ್ತಾರೆ, ಆದ್ರೆ ಅರ್ಧನಾರೀಶ್ವರ ಯಾರು? ಅರುಹನರಿಯದವರು. ಇವನು ಅರ್ಧನಾರೀಶ್ವರ. ಇವನು ಯಾರು ತಿಳ್ಕೊಂಡಿಲ್ವೋ ಪರಮಾತ್ಮನ್ಗೆ ಅರ್ಧನಾರೀಶ್ವರ ಅಂದ್ಕೊಂಡ್ಬಿಡ್ತಾರ ಅವರು. ಅರುಹನರಿಯದವರು, ಸತ್ಯವನ್ನ ತಿಳಿದೇ ಇರೋರು ಇವನಿಗೆ ಅರ್ಧನಾರೀಶ್ವರ ಅಂದ್ಬಿಡ್ತಾರೆ. ತ್ರಿಪುರ ವಿಜಯಿ ಎಂಬರು ವಿರೋಧಿಗಳಾದವರು, ಇವನು ತ್ರಿಪುರಾಸುರನ ಮೇಲೆ ಯುದ್ಧ ಮಾಡ್ದ, ಇವನು ವಿಜಯ ಸಂಪಾದನೆ ಮಾಡ್ದ ಅಂತ ಕಥೆ ಬರ್ತದೆ. ಕಾಮಾರಿ ಎಂಬರು ಕಣ್ಕಾಣದವರು, ಈ ಪರಂಜ್ಯೋತಿ ಸ್ವರೂಪನನ್ನ ಅರ್ಥ ಮಾಡ್ಕೊಳ್ಳದೇವರು ಇವನಿಗೆ ಕುಮಾರಿಯರ ಮದುವೆ ಆಗಿದೆ ಅಂತ ಹೇಳ್ಬಿಡ್ತಾರೆ. ಜಟಾಜುಟನೆಂಬರು ಜಾಣರಲ್ಲದವರು, ಇವನಿಗೆ ಶಂಕರನಿಗೆ ಜಟಾಜುಟ ಅಂತ ಹೇಳ್ಬಿಡ್ತಾರೆ, ಇವನೇ ಪರಮಾತ್ಮ ಅಂದ್ಬಿಡ್ತಾರೆ. ಜಾಣರಿಗೆ ಮಾತ್ರ ಇದು ಗೊತ್ತು, ಜಾಣರಲ್ಲದೆ ಇರೋರಿಗೆ ಇವನು ಗೊತ್ತು. ನಮ್ಮ ಗುಹೇಶ್ವರ ಲಿಂಗ ಇಂತಹ ಬಹುರೂಪನಲ್ಲ, ಹಿಂಗಿದೆ ನಮ್ಮ ಗುಹೇಶ್ವರ ಲಿಂಗ, ಹಿಂಗಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ನಮಗೆ ಈಗ ಶಿವ ಬೇರೆ ಶಂಕರ ಬೇರೆ ಅಂತ ಚೆನ್ನಾಗಿ ಅರ್ಥ ಆಗಬೇಕು. ಇಲ್ಲಿ ಒಂದು ವಿಶೇಷತೆ ನೋಡಿ, ಇಲ್ಲೊಂದು ವಿಶೇಷತೆ. ಇವನ್ಯಾರು? ಪರಮಾತ್ಮ. ಇವ್ರು ಯಾರು ಅಂತ ನೀವು ತಿಳ್ಕೊಂಡು ಬಿಟ್ಟಿದ್ದೀರಿ. ಸ್ವಲ್ಪ ದೂರದಲ್ಲಿರೋರಿಗೆ ಇವೆಲ್ಲ ಕಾಣಲ್ಲ, ಅದಕ್ಕೆ ಅರ್ಜೆಂಟ್ ಬಂದು ಮುಂದೆಗಡೆ ಕೂತ್ಕೊಳ್ಳಿ ಅನ್ನೋದು. ನೋಡಿ, ಇವನು ಶಂಕರ, ಆ ಕಡೆ ಈ ಕಡೆ ಇಬ್ಬರಿದ್ದಾರೆ, ಗಂಗೆ ಗೌರಿ. ಇವನು ವಿಷ್ಣು, ಇವನಿಗೂ ಇಬ್ಬರಿದ್ದಾರೆ. ಯಾರು? ಶ್ರೀದೇವಿ ಭೂದೇವಿ. ಇವನು ಬ್ರಹ್ಮ, ಇವನಿಗೆ ಇಬ್ಬರು ಹೆಂಡ್ತಿದ್ರು, ಒಬ್ಬರು ಸಾವಿತ್ರಿ,
ಇನ್ನೊಬ್ಬರು ಗಾಯತ್ರಿ. ಸರಿ, ಅವನಿಗೆ ಒಬ್ಬಳೇ ಹೆಂಡ್ತಿ ಸೀತೆ. ಇವನಿಗೆ 2 ಜನ ಹೆಂಡ್ತಿದ್ದೀರು ಗೊತ್ತು ನಿಮಗೆ. 2 ಜನ ಹೆಂಡ್ತಿದ್ದೀರು. ಅವನಿಗಿರೋರು 2 ಜನ ಮುಖ್ಯ ಪತ್ನಿಯರು, ರುಕ್ಮಿಣಿ ಸತ್ಯಭಾಮೆ ಅಂತ. ಇವರೆಲ್ಲ ಫ್ಯಾಮಿಲಿ ಹೋಲ್ಡರ್ಸ್. ಇವರೆಲ್ಲ ಯಾರು? ಗೃಹಸ್ಥರು, ಸದ್ಗೃಹಸ್ಥರು. ಇವನು ಪರಮಾತ್ಮ, ಇವರು ಗೃಹಸ್ಥ ದೇವತೆಗಳು. ಅದಕ್ಕೆ ಅಂಬಿಗರ ಚೌಡಯ್ಯನವರು ವಚನ ಕೇಳಿದ್ರೆ, ನಾನು ಈಗ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅದು ಅರ್ಥ ಆಗ್ಬಿಡುತ್ತೆ. ಮಾಯೆಯ ಬಸುರಲ್ಲಿ ಬಂದಾತ ಮಹೇಶ ಅಂದರೆ ಶಂಕರ, ದೇವಕಿಯ ಬಸುರಲ್ಲಿ ಬಂದಾತ ವಿಷ್ಣು, ಕೃಷ್ಣನಾಗಿ ಹುಡ್ತಾನಲ್ಲ. ಹೂವಿನ ಬಸುರಲ್ಲಿ ಬಂದಾತ ಬ್ರಹ್ಮ, ವಿಷ್ಣುವಿನ ನಾಭಿ ಕಮಲದ ಹೂವು ಹುಡ್ತು ಕಮಲ ಅಲ್ಲಿ ಜನ್ಮ ಪಡೆದ ಅಂತ. ಮರುತಾದೇವಿಯ ಬಸರಲ್ಲಿ ಬಂದಾದ ಅರುಹ. ಇವರೆಲ್ಲರನ್ನು ದೇವರೆಂದು ನಂಬಿ ಪೂಜಿಸಿದೊಡೆ ಭವ ಅಳಿಯದು, ಮುಕ್ತಿ ಆಗದು ಎಂದಾತ ಅಂಬಿಗರ ಚೌಡಯ್ಯ ಅಂದ್ಬಿಡ್ತಾರೆ. ಯಾಕೆಂದ್ರೆ ಇವರೆಲ್ಲರೂ ಸಹಿತ ಕುಳಿತುಕೊಂಡು ಪರಮಾತ್ಮನೇ ಧ್ಯಾನ ಮಾಡ್ತಾರೆ. ಮುಕ್ತಿ ಕೊಡಬೇಕೋ, ಜೀವನ್ ಮುಕ್ತಿ ಕೊಡಬೇಕೋ, ಏನು ಕೊಡಬೇಕೋ ಕೊಡೋನು ಅವನೇನೆ. ಇವರೆಲ್ಲ ದೇವಾನು ದೇವತೆಗಳಿದ್ದಾರೆ, ಅವನು ಪರಮಾತ್ಮ ಪರಮಜ್ಯೋತಿ ಒಬ್ಬನೇ ಇದ್ದಾನೆ ಅಂತಕ್ಕಂಥ ಮಾತನ್ನ ಅನೇಕ ಪುರಾಣಗಳ ಆಧಾರದಿಂದ ಅಂಬಿಗರ ಚೌಡಯ್ಯನವರು ಹೀಗೆ ಹೇಳಿದ್ದಾರೆ. ಆದ್ದರಿಂದ ಆ ಪರಮ ಜ್ಯೋತಿಸ್ವರೂಪನಾದ ಪರಮಾತ್ಮನನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಬಹಳಷ್ಟು ನಾವು ಸುಖಿಗಳಾಗ್ತೇವೆ. ನಮ್ಮೆಲ್ಲರಿಗೆ ಮಡಿವಾಳ ಮಾಚಯ್ಯನವರು ಒಂದು ಮಾತು ಹೇಳಿ, ಮಡಿವಾಳ ಮಾಚಯ್ಯ ಶರಣ ಮಡಿವಾಳ ಮಾಚಯ್ಯನು ಏನು ಹೇಳ್ತಾರೆ ಅಂದರೆ, ವಾಯುಗುಣವನ್ನು ಸರ್ಪ ಬಲ್ಲುದು, ಮಧುರ ಗುಣವನ್ನು ಇರುವೆ ಬಲ್ಲುದು, ಗೋತ್ರ ಗುಣವನ್ನು ಕಾಗೆ ಬಲ್ಲುದು, ವೇಳೆ ಗುಣವನ್ನು ಕೋಳಿ ಬಲ್ಲದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನವನ್ನು ಅರಿಯದಿರ್ದೊಡೆ ಆ ಕಾಗೆ ಕೋಳಿಗಿಂತ ಕರಕಷ್ಟ ಕಾಣ ನರನ ಬಾಳುವೆ ಅಂತ ಹೇಳ್ಬಿಡ್ತಾರೆ. ಎಂಥ ಮಾತು ಹೇಳ್ತಾರೆ. ವಾಯುಗುಣವನ್ನು ಸರ್ಪ ಬಲ್ಲದು. ಒಂದು ಕಾಡಿನಲ್ಲಿ ಎಲ್ಲೋ ಒಂದು ಹುತ್ತ ಇರ್ತದೆ, ಸುವಾಸನೆ ಗಾಳಿ ಎಲ್ಲಿ ಬರ್ತದೋ ಅದನ್ನ ಹಂಗೇ ಹಿಡ್ಕೊಂಡು ಹೋಗಿ ಸಂಪಿಗೆ ಮರಕ್ಕೆ ಹೋಗಿ ಏರ್ಬಿಡ್ತದೆ. ವಾಯುಗುಣವನ್ನು ಸರ್ಪ ಬಲ್ಲದು, ಮಧುರ ಗುಣವನ್ನು ಇರುವೆ ಬಲ್ಲದು. ನೆಲದ ಮೇಲೆ ಹೋಗುವಂಥ ಇರುವೆ ಅಲ್ಲಿರುವಂಥ ಬೆಲ್ಲದ ಚೂರಿಗೆ ಹೋಗ್ಬಿಡ್ತು ಸಾಲು ಹಿಡ್ಕೊಂಡು. ಗೋತ್ರ ಗುಣವನ್ನು ಕಾಗೆ ಬಲ್ಲದು. ಒಂದು ಸ್ವಲ್ಪ ಹಿಂಗೆ ಒಂದಿಷ್ಟು ಅನ್ನ ಬಿಸಾಕ್ರಿ, ಒಂದೇ ತಿನ್ನೋದಿಲ್ಲ ಅದು, ಕಾವು ಅಂತ ಎಲ್ಲ ಬಂದು ಒಳಗೆ ಕರ್ಕೊಂಡು ತಿಂತದೆ. ಗೋತ್ರ ಗುಣವನ್ನು ಕಾಗೆ ಬಲ್ಲದು. ವೇಳೆ ಗುಣವನ್ನು ಕೋಳಿ ಬಲ್ಲದು. ಬೆಳಗ್ಗೆ ಕರೆಕ್ಟ್ 4 ಗಂಟೆ ಕರೆಕ್ಟ್ ಕೂಗ್ತದೆ. ವೇಳೆ ಗುಣವನ್ನು ಕೋಳಿ ಬಲ್ಲದು. ಒಂದೊಂದು ಪ್ರಾಣಿಗೆ ಇಂತಿಂಥ ಒಂದು ವಿಶೇಷ ಶಕ್ತಿಗಳಿವೆ. ಈ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದು ಶಿವಜ್ಞಾನವನ್ನೇ ಅರಿಯದಿರ್ದೊಡೆ ಆ ಮನುಷ್ಯ ಆ ಕಾಗೆ ಕೋಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ. ಅದರಿಂದ ನಾವು ಬಹಳ ಭಾಗ್ಯಶಾಲಿಗಳು. ಆ ಪರಮ ಜ್ಯೋತಿರ್ಲಿಂಗ ಸ್ವರೂಪನಾದ ಪರಮಾತ್ಮನನ್ನು ಅರ್ಥ ಮಾಡ್ಕೊಂಡ್ವಿ, ಶಂಕರ ಶಿವನನ್ನು ಅರ್ಥ ಮಾಡ್ಕೊಂಡ್ವಿ, ದೇವಾನು ದೇವತೆಗಳನ್ನು ಅರ್ಥ ಮಾಡ್ಕೊಂಡ್ವಿ, ನಾವು ಆತ್ಮ ಅಂತ ಅರ್ಥ ಮಾಡ್ಕೊಂಡ್ವಿ, ಅವ್ರ ದೇವತೆಗಳಂತ ಅರ್ಥ ಮಾಡ್ಕೊಂಡ್ವಿ, ಅವನ ಪರಮಾತ್ಮ ಅಂತ ಅರ್ಥ ಮಾಡ್ಕೊಂಡ್ವಿ. ಅದರಿಂದ ಆ ಪರಮಾತ್ಮನ ಅರ್ಥ ಮಾಡ್ಕೊಂಡಿದ್ರಿಂದ ನಮ್ಮ ಜನ್ಮ ಆ ಕಾಗೆ ಕೋಳಿಗಿಂತ ಚಂದ ಐತೆ ಅಂತ ಅರ್ಥ. ಆದ್ದರಿಂದ ಈಗ ನಾವೆಲ್ಲ ಆತ್ಮ ಆಗಿ ಆ ಪರಮ ಜ್ಯೋತಿರ್ಲಿಂಗ ಸ್ವರೂಪನಾದ ಪರಮಾತ್ಮನನ್ನು ಧ್ಯಾನ ಮಾಡೋಣ. ನೀವು ಈ ಸತ್ಯ ತಿಳ್ಕೊಂಬಿಟ್ರೆ ಆಯ್ತು. ಈಗ ಪರಮಾತ್ಮ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿದ್ದಾನೆ, ನಾನು ಸಹ ಆತ್ಮ ಜ್ಯೋತಿ ಸ್ವರೂಪನಾಗಿದ್ದೇನೆ. ಪರಮಾತ್ಮ ಏನಿದ್ದಾನೆ? ಅಜನ್ಮನಾಗಿದ್ದಾನೆ, ಅಯೋನಿಜನಾಗಿದ್ದಾನೆ, ಅಭೋಕ್ತನಾಗಿದ್ದಾನೆ, ಅಹಿಂಸಕನಾಗಿದ್ದಾನೆ, ಜ್ಯೋತಿರ್ಲಿಂಗನಾಗಿದ್ದಾನೆ, ಜ್ಞಾನೇಶ್ವರನಾಗಿದ್ದಾನೆ, ಜ್ಞಾನಸಾಗರನಾಗಿದ್ದಾನೆ, ಶಾಂತಿಸಾಗರ ಆಗಿದ್ದಾನೆ, ಪ್ರೇಮಸಾಗರ ಆಗಿದ್ದಾನೆ, ದಯಾಸಾಗರ ಆಗಿದ್ದಾನೆ. ಬೇಡದವರಿಗೆ ಬೇಡಿದ್ದೆಲ್ಲ ಕೊಡುವಂಥ ಪರಮಾತ್ಮ ಆಗಿದ್ದಾನೆ. ನನ್ನ ಆತ್ಮ, ನಾವೆಲ್ಲ ಆತ್ಮ, ಅವನ ಪರಮಾತ್ಮ. ಇಷ್ಟು ನಿದ್ದೆ ಮಾಡ್ಬೇಕಾದ್ರೂ ಹೇಳ್ಕೊಳ್ಳಿ, ಎದ್ದು ಕುಡ್ತಾಗ್ಲೂ ಹೇಳ್ಕೊಳ್ಳಿ, ದಾರಿಲಿ ಹೋಗ್ತಿದ್ದಾಗ್ಲೂ ಹೇಳ್ಕೊಳ್ಳಿ. ಇವನಿಗೆ ಹಾಲಿನ ಅಭಿಷೇಕನೂ ಬೇಡ, ರುದ್ರಾಭಿಷೇಕನೂ ಬೇಡ, ಅಥವಾ ಏನು ಬೇಡ. ನಿಮ್ಮ ಮನಸ್ಸೊಂದು ಬೇಕು ಅವನಿಗೆ ಅಷ್ಟೇ. ಅವನನ್ನು ಧ್ಯಾನ ಮಾಡಿದ್ರೆ ಭಾಳ ಸಹಜವಾಗಿ ಪರಮಾತ್ಮ ಸಿಕ್ಬಿಡ್ತಾನೆ. ಆತ್ಮೀಯರೇ, ಇದುವರೆಗೂ ತಾವೆಲ್ಲರೂ ಡಾಕ್ಟರ್ ಬ್ರಹ್ಮಕುಮಾರ್ ಬಸವರಾಜ್ ರಾಜಋಷಿಗಳಿಂದ ಪರಮಾತ್ಮ ದರ್ಶನದ ಅರಿವನ್ನು ಪಡೆದುಕೊಂಡಿರುವಿರಿ. ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸನಿಹದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸೇವಾ ಕೇಂದ್ರವನ್ನು ಸಂಪರ್ಕಿಸಿರಿ. ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಓಂ ಶಾಂತಿ.